ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 4 ಕ್ವಾಡ್ರಿಲ್ಯಾಟರಲ್ ಈ ಚಾಪ್ಟರ್ನಲ್ಲಿ ಬರುವಂತಹ ಡಿಡಕ್ಷನ್ 1 ಇದು ಏನು ಅಂತ ಅರ್ಥ ಮಾಡಿಕೊಳ್ಳುವ. ಈ ಡಿಡಕ್ಷನ್ 1 ಎನ್ನುವಂಥದ್ದು ಇದನ್ನ ಹೊಂದಿಕೊಂಡು ಇದೆ. ದ ಡಯಾಗನಲ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಆಲ್ವೇಸ್ ಹ್ಯಾವ್ ದ ಸೇಮ್ ಲೆಂತ್. ಇದನ್ನ ನಾವು ಡಿಡಕ್ಷನ್ 1 ಅಂತ ಹೇಳ್ತೇವೆ. ಇದನ್ನ ನಾವೀಗ ಅರ್ಥ ಮಾಡಿಕೊಳ್ಳುವ. ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಪ್ರಾಬ್ಲಮ್ ಅನ್ನ ತೆಗೆದುಕೊಂಡಿದ್ದೇವೆ. ಆ ಪ್ರಾಬ್ಲಮ್ ಅಲ್ಲಿ ಕಾರ್ಪೆಂಟರ್ ಬಳಿ 2 ವುಡನ್ ಸ್ಟ್ರಿಪ್ಸ್ಗಳು ಇರ್ತವೆ. ಆ ವುಡನ್ ಸ್ಟ್ರಿಪ್ಸ್ಗಳನ್ನ ಒಂದರ ಮೇಲೆ ಒಂದಾಗಿ ಹೀಗೆ ಇಟ್ಟು ಅದರ ಸುತ್ತಲೂ ಎಂಡ್ ಪಾಯಿಂಟ್ಸ್ ಇಂದ ಥ್ರೆಡ್ ಅನ್ನ ಹಾಯಿಸಿದಾಗ ಅಥವಾ ಥ್ರೆಡ್ ಅನ್ನ ಈ ರೀತಿಯಲ್ಲಿ ಪಾಸ್ ಮಾಡಿದಾಗ ಅಲ್ಲಿ ಉಂಟಾಗುವಂತ ಆಕೃತಿ ಅಥವಾ ಫಿಗರ್ ಏನಿದೆ ಅದು ಒಂದು ಆಯತ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಗೆ ಒಂದು ಮರದ ಸ್ಟ್ರಿಪ್ ಏನಿದೆ ಅದರ ಅಳತೆಯನ್ನು ಕೊಟ್ಟಿದ್ದಾರೆ, ಲೆಂತ್ ಅನ್ನ 8 ಸೆಂಟಿಮೀಟರ್ ಅಂತ. ನಾವು ಇನ್ನೊಂದು ಮರದ ಸ್ಟ್ರಿಪ್ ಅನ್ನ ಇದರ ಅಳತೆಯನ್ನ ಕಂಡುಹಿಡಿಬೇಕು. ಇದು ನಮಗೆ ಕೊಟ್ಟಿರುವಂತಹ ಮೊದಲ ಕ್ವಶನ್. ವಾಟ್ ಈಸ್ ದ ಲೆಂತ್ ಆಫ್ ದ ಅದರ್ ಡಯಾಗನಲ್ ಅಂತ ಕೇಳಿದ್ದಾರೆ. ಹಾಗೆ ಇದು ನಮಗೆ ಕೊಟ್ಟಿರುವಂತಹ ಒಂದು ಪ್ರಾಬ್ಲಮ್. ಸೊ ಇದನ್ನ ನಾವು ನಿರ್ಧಾರಕ 1 ಅಥವಾ ಡಿಡಕ್ಷನ್ 1 ಅಂತ ಹೇಳ್ತೇವೆ. ಅದನ್ನ ಉಪಯೋಗಿಸಿ ಇಲ್ಲಿರುವಂತಹ ಈ ಸಮಸ್ಯೆ ಏನಿದೆ ಆ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡುವ. ಸೊ ಇಲ್ಲಿ ಮೊದಲಿಗೆ ನೀವೇನ್ ಮಾಡಬೇಕು, ನಾವು ರೆಕ್ಟ್ಯಾಂಗಲ್ ಅನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಪ್ರಾಬ್ಲಮ್ನ ಪ್ರಕಾರ 2 ಮರದ ಸ್ಟ್ರಿಪ್ಗಳಿವೆ. ಆ ಮರದ ಸ್ಟ್ರಿಪ್ಗಳನ್ನ ಒಂದರ ಮೇಲೆ ಒಂದಾಗಿ ಇಟ್ಟು ಅದರ ಸುತ್ತಲೂ ದಾರವನ್ನ ಅಥವಾ ಥ್ರೆಡ್ ಅನ್ನ ಹಾಯಿಸಿದಾಗ ಈ ರೀತಿಯಲ್ಲಿ ಒಂದು ಆಯತ ಉಂಟಾಗ್ತದೆ. ಹಾಗೆ ಆ ಆಯತದ ಮರದ ಸ್ಟ್ರಿಪ್ ಏನಿದೆ ಅದರ ಒಂದರ ಅಳತೆಯಾಗಿ ನಮಗೆ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದರ ಅಳತೆಯನ್ನ ನಾವು ಕಂಡುಹಿಡಿಯಬೇಕು. ಆದ್ದರಿಂದ ಇಲ್ಲಿ ಚಿತ್ರದಲ್ಲಿ ನಾನು ಮೊದಲಿಗೆ ಒಂದು ಆಯತವನ್ನ ತೆಗೆದುಕೊಂಡಿದ್ದೇನೆ. ನೀವಿಲ್ಲಿ ಕಾಣಬಹುದು, ಆಯತವನ್ನ ಕೊಟ್ಟಿದ್ದಾರೆ. ಈ ಆಯತದ ಹೆಸರು ABCD. ಆಯತ ಅಂತ ಹೇಳಿದ್ರೆ ರೆಕ್ಟ್ಯಾಂಗಲ್. ಸೊ ನಾವೀಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಒಂದರ ಅಳತೆ ನಮಗೆ 8 ಸೆಂಟಿಮೀಟರ್ ಅಂತ ಗೊತ್ತಿದೆ, ಇನ್ನೊಂದರ ಅಳತೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿ 2 ತ್ರಿಭುಜಗಳನ್ನ ತೆಗೆದುಕೊಳ್ಳುವ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು, ಮೊದಲಿಗೆ ತೆಗೆದುಕೊಂಡಂತ ತ್ರಿಭುಜ AD ಮತ್ತೆ B. ಈ ಒಂದು ತ್ರಿಭುಜವನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ತ್ರಿಭುಜ AADB. ಹಾಗೆ ಇನ್ನೊಂದು ತ್ರಿಭುಜ ADC. ಸೊ ತ್ರಿಭುಜ ADC. ಈ 2 ತ್ರಿಭುಜಗಳನ್ನ ತೆಗೆದುಕೊಂಡು ಈ ತ್ರಿಭುಜಗಳು ಸರ್ವಸಮವಾಗಿದೆ ಅಂತ ಅಥವಾ ಕಾಂಗ್ರುಯೆಂಟ್ ಆಗಿದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಕಾಂಗ್ರುಯೆಂಟ್ ಆಗಿದೆ ಅಂತ ಪ್ರೂವ್ ಮಾಡಬೇಕಾದ್ರೆ ಯಾವುದಾದ್ರೂ 3 ರೂಲ್ಸ್ಗಳನ್ನ ನಾವಿಲ್ಲಿ ಫಾಲೋ ಮಾಡಬೇಕು. ಅಂದ್ರೆ 3 ಸೈಡ್ಗಳು ಸಮವಾಗಿದೆ, 3 ಆಂಗಲ್ಸ್ಗಳು ಸಮವಾಗಿದೆ, ಅಥವಾ 2 ಸೈಡ್ ಮತ್ತೆ 1 ಆಂಗಲ್ ಸಮವಾಗಿದೆ, ಆ ರೀತಿಯಲ್ಲಿ ಅದನ್ನ ಪ್ರೂವ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ AB = CD ಅಂತ ಹೇಳ್ಬೋದು ನಾವು. ಈ 2 ತ್ರಿಭುಜದನ್ನ ನೀವು ಗಮನಿಸಿದ್ರೆ ಈ 2 ತ್ರಿಭುಜದಲ್ಲಿ AB = CD ಆಗಿದೆ. ಯಾಕೆ AB = CD ಆಗಿದೆ? AB ಎನ್ನುವಂಥದ್ದು ರೆಕ್ಟ್ಯಾಂಗಲ್ ನ ಸೈಡ್ ಆಗಿದೆ, CD ಎನ್ನುವಂಥದ್ದು ಕೂಡ ರೆಕ್ಟ್ಯಾಂಗಲ್ ನ ಸೈಡ್ ಆಗಿದೆ. ಹಾಗೆ ರೆಕ್ಟ್ಯಾಂಗಲ್ ನ ಗುಣಲಕ್ಷಣದಲ್ಲಿ ನಾವು ಕಲ್ತಿದ್ದೇವೆ, ಅದರ ಆಪೋಸಿಟ್ ಸೈಡ್ಗಳು ಏನಾಗಿದೆ, ಈಕ್ವಲ್ ಅಂತ ಹೇಳಿ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು AB = CD ಅಂತ ಹೇಳಿ. ಸೊ ಇದಕ್ಕೆ ಕಾರಣ ಏನು? ಕಾರಣ ABCD ಈಸ್ ಅ ರೆಕ್ಟ್ಯಾಂಗಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇದು, ಇಲ್ಲಿ ನೀವು ಕೋನವನ್ನ ಗಮನಿಸಿದ್ರೆ ಈ ಕೋನ BAD, ಈ ಕೋನವನ್ನ ಗಮನಿಸಿದ್ರೆ ಅಂದ್ರೆ BAD, ಹಾಗೆ ಇಲ್ಲಿ ಕೋನ ADC, ಈ 2 ಕೋನಗಳು 90 ಡಿಗ್ರಿ ಆಗಿದೆ. ಯಾಕೆಂದ್ರೆ ABCD ಎನ್ನುವಂಥದ್ದು ಒಂದು ಆಯತ ಆಗಿದೆ. ಹಾಗಾಗಿ ಆಯತದ ಕೋನಗಳು ಲಂಬ ಕೋನಗಳಾಗಿರ್ತವೆ, ರೈಟ್ ಆಂಗಲ್ಸ್ ಆಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಆಂಗಲ್ BAD = ಆಂಗಲ್ CDA = 90 ಡಿಗ್ರಿ. ಯಾಕೆಂದ್ರೆ ದೀಸ್ ಆರ್ ದ ಆಂಗಲ್ಸ್ ಆಫ್ ರೈಟ್ ಆಂಗಲ್.
ನೆಕ್ಸ್ಟ್ ನೀವಿಲ್ಲಿ ಗಮನಿಸಿದ್ರೆ, ನೆಕ್ಸ್ಟ್ ಎರಡು ತ್ರಿಭುಜಗಳನ್ನು ಗಮನಿಸಿದ್ರೆ, ಎರಡು ತ್ರಿಭುಜದಲ್ಲೂ ಕೂಡ AD ಎನ್ನುವಂತ ಬಾವು ಏನಿದೆ ಎರಡರಲ್ಲೂ ಕೂಡ ಇದೆ, ಸಾಮಾನ್ಯ ಬಾವು, ಅದು ಕಾಮನ್ ಬಾವು ಅಥವಾ ಸಾಮಾನ್ಯ ಸೈಡ್ ಆಗಿದೆ, ಕಾಮನ್ ಸೈಡ್ ಆಗಿದೆ. ಹಾಗಾಗಿ ನಾವು ಹೇಳ್ಬೋದು AD ಇಸ್ ಈಕ್ವಲ್ ಟು, ಮೂರನೇ ಪಾಯಿಂಟ್ ಆಗಿ ನಾವಿಲ್ಲಿ ಹೇಳ್ಬೋದು AD ಇಸ್ ಈಕ್ವಲ್ ಟು AD. ಯಾಕೆಂದ್ರೆ ಇದು ಏನಾಗಿದೆ, ಕಾಮನ್ ಸೈಡ್ ಆಗಿದೆ, ಅಥವಾ ಇಟ್ ಕಾಮನ್ ಸೈಡ್ ಆಫ್ ಬೋತ್ ದ ಟ್ರಯಾಂಗಲ್ ಅಂತ ಹೇಳ್ಬೋದು. ಸೊ ಕಾಮನ್ ಸೈಡ್. ನೆಕ್ಸ್ಟ್ ಇಲ್ಲಿ ಈಗ ನಾವೇನನ್ನು ಪ್ರೂವ್ ಮಾಡಿದ್ದೇವೆ, ಮೊದಲಿಗೆ ಒಂದು ಸೈಡ್ ಸಮವಾಗಿದೆ ಅಂತ ತೋರಿಸಿದ್ದೇವೆ, ನೆಕ್ಸ್ಟ್ ಆಂಗಲ್ ಸಮವಾಗಿದೆ ಅಂತ ತೋರಿಸಿದ್ದೇವೆ, ಆಮೇಲೆ ನೆಕ್ಸ್ಟ್ ಪುನಃ ಸೈಡ್ ಸಮವಾಗಿದೆ ಅಂತ ತೋರಿಸಿದ್ದೇವೆ, ಅಂದ್ರೆ SAS. ಸೊ SAS ಕಾಂಗ್ರುಯೆಂಟ್ ರೂಲ್ನ ಪ್ರಕಾರ ನಾವಿಲ್ಲಿ ಹೇಳ್ಬೋದು ತ್ರಿಭುಜ ADC ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DAB ಅಂತ ಹೇಳ್ಬೋದು. ಸೊ ಈಗ ಯಾವುದೇ ರೂಲ್ ಪ್ರಕಾರ ಒಂದು ವೇಳೆ ಎರಡು ಟ್ರಯಾಂಗಲ್ಸ್ಗಳು ಕಾಂಗ್ರುಯೆಂಟ್ ಆದರೆ ಅವುಗಳ ಅನುರೂಪ ಭಾಗಗಳು ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಕೂಡ ಈಕ್ವಲ್ ಆಗಿರ್ತದೆ. ಅದನ್ನು ನಾವು CPCT ರೂಲ್ ಪ್ರಕಾರ ಕಲ್ತಿದ್ದೇವೆ. ಅಂದರೆ CPCT ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ಅರ್ಥ. ಸೊ ಇಲ್ಲೀಗ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್, ದ್ಯಾಟ್ ಮೀನ್ಸ್ ಅದರ ಅರ್ಥ ನಾವಿಲ್ಲಿ ಹೇಳ್ಬೋದು ಇದರ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಕೂಡ ಈಕ್ವಲ್ ಆಗಿರ್ತದೆ. ಹಾಗಾಗಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಅಂದರೆ ಇಲ್ಲಿ ಇರುವಂಥದ್ದು BD, ಈ ತ್ರಿಭುಜದಲ್ಲಿ ಇರುವಂಥದ್ದು, ಈ ಚಿತ್ರದಲ್ಲಿ ಕೊಟ್ಟಿರುವಂಥ ತ್ರಿಭುಜದಲ್ಲಿ BD ಎನ್ನುವಂಥದ್ದು ACಗೆ ಸಮವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ AC ಇಸ್ ಈಕ್ವಲ್ ಟು BD ಅಂತೇಳಿ. ಸೊ ನಮಗೆ ಕೊಟ್ಟಿರುವಂಥ ಸಮಸ್ಯೆಯಲ್ಲಿ ಒಂದು ಮರದ ಸ್ಟ್ರಿಪ್ನ ಅಳತೆಯನ್ನು ಅವರು 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು, ಅದು ಡೈಗನಲ್ ಆಗಿತ್ತು, ರೆಕ್ಟ್ಯಾಂಗಲ್ ಇದ್ದು. ಈಗ AC ಇಸ್ ಈಕ್ವಲ್ ಟು BD ಅಂದರೆ ಎರಡೂ ಡೈಗನಲ್ಸ್ಗಳು ಈಕ್ವಲ್ ಅಂತ ಹೇಳಿ ನಾವು ಕಂಡುಹಿಡಿದಿದ್ದೇವೆ. ಹಾಗಾಗಿ ನಾವು ಹೇಳ್ಬೋದು ಇನ್ನೊಂದು ಡೈಗನಲ್ ಇದ್ದು ಲೆಂತ್ ಕೂಡ ಎಷ್ಟು ಅಂತ ಹೇಳ್ಬೋದು 8 ಸೆಂಟಿಮೀಟರ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ನಿರ್ಧಾರಕ 1 ಅಥವಾ ಡಿಡಕ್ಷನ್ 1 ಅಂತ ಹೇಳ್ತೇವೆ. ಸೊ ಇದರ ಡೆಫಿನೇಷನ್ ಏನಂದ್ರೆ, ದ ಡೈಗನಲ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಆಲ್ವೇಸ್ ಹ್ಯಾವ್ ದ ಸೇಮ್ ಲೆಂತ್. ಇದು ಡಿಡಕ್ಷನ್ 1 ಆಗಿದೆ, ಇಲ್ಲಿ ಹೈಲೈಟ್ ಮಾಡಿರುವಂತ ಸೆಂಟೆನ್ಸ್. ಹಾಗೆ ಇದನ್ನ ಪ್ರೂವ್ ಮಾಡಲಿಕ್ಕೆ ನೀವೊಂದು ರೆಕ್ಟ್ಯಾಂಗಲ್ ಅನ್ನು ತೆಗೆದುಕೊಳ್ಬೇಕು. ಆ ರೆಕ್ಟ್ಯಾಂಗಲ್ ಅಲ್ಲಿ ಎರಡು ತ್ರಿಭುಜಗಳನ್ನ, ಎರಡು ಟ್ರಯಾಂಗಲ್ಸ್ಗಳನ್ನ ತೆಗೆದುಕೊಂಡು ಅವುಗಳ ಕೆಲವೊಂದು ಭಾಗಗಳು, ಪಾರ್ಟ್ಸ್ಗಳು ಈಕ್ವಲ್ ಆಗಿದೆ ಅಂತ ತೋರಿಸಿ ಆ ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಗಿದೆ ಅಂತ ತೋರಿಸಬೇಕು. ಅದರ ನಂತರ ನಾವು CPCT ರೂಲನ್ನು ಉಪಯೋಗಿಸಿ AC ಇಸ್ ಈಕ್ವಲ್ ಟು BD ಅಂತ ತೋರಿಸ್ಬೋದು.